ಶರಣ್ರಿ ಕ್ಷಮೆ ಇರಲಿ, ಈ ಕತೆನ ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ. ನಾನೇನು ರೀಸನ್ ಹೇಳಲ್ಲ. ಯಾಕಂದ್ರೆ ಹೌದು, ನನ್ನ ಕರ್ತವ್ಯ ಇರತ್ತಾ, ನಾನು ಮಾಡಕತ್ತೀನಿ ಅನ್ನೋದು ಹಾಕಬೇಕು, ನಂಗೆ ಗೊತ್ತು. ಆದರೂ ಕಾರಣಾಂತರಗಳಿಂದ ಹಾಕೋಕ್ಕಾಗಿಲ್ಲ, ಕ್ಷಮೆ ಮಾಡಿಬಿಡ್ರಿ. ಇದ್ರೊಳಗೆ ಗೀತಾಗ ಒಬ್ಬತ್ತು ಮಗ ಋತ್ವಿಕ್ ಅಂತ ಹೇಳಿದ್ದೆ ನಾನು. ಪೃಥ್ವಿಕು ಗೀತನ ಮಗ, ಋತ್ವಿಕು ಸಂಗೀತನ ಮಗ ಅಂತ ಹೇಳಿದ್ದೆ. ಪುಟ್ಟಕ್ಕ ಅಂತೂ ಆಲ್ರೆಡಿ ಎದ್ದಾಳ, ಅಂದ್ರೆ ನಿಹಾರಿಕಾ. ಈಗ ಗೀತಾಗ ಇನ್ನೊಂದು ಹೆಣ್ಮಗು ಐತಿ, ಆಕೆ ಹೆಸರು ಸೌಜನ್ಯ. ಯಾರೂ ಕನ್ಫ್ಯೂಷನ್ ಆಗಬೇಡ್ರಿ ಎಲ್ಲಿಂದ ಬಂತು ಅಂತೇಳಿ. ಕತೆ ಮುಂದುವರ್ಸೋಕ್ಕೋಸ್ಕರ ಮಾಡಿದ್ದೀನಿ. ದಯಮಾಡಿ ಈ ಕತೆನೂ ಪ್ರೋತ್ಸಾಹ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಂಗೆ ಕ್ಷಮಿಸ್ರಿ ನಂಗೆ ಕರೆಕ್ಟಾಗಿ ಕತೆ ಮಾಡಿ ಹಾಕೋಕ್ಕಾಗ್ತಿಲ್ಲ. ಕಾರಣಗಳಂತೂ ಭಾಳ ಅದಾವು, ಹೇಳಲ್ಲ ನಾನು ನಿಮ್ಮ ಮುಂದೆ ಇನ್ಮೇಲೆ. ಕ್ಷಮೆ ಮಾಡಿ. ಥ್ಯಾಂಕ್ ಯು. ಸೌಜು ಏನು ಮಮ್ಮಿ? ಏನಿಲ್ಲ, ನಿಮ್ಮ ವಿಕ್ರಮ್ ಮಾವ ಬರಕತ್ತಿದ್ದ. ಆತಂದ ಏನೋ ಇಲ್ಲಿಗೆ ಹಾಕ್ಯಾರಂತ ಈಗ. ಅಂದರೆ ನಮ್ಮೂರು ಗೌರ್ಮೆಂಟ್ ದವಾಖಾನೆ ಐತಲ್ಲ, ಅಲ್ಲಿಗೆ ಆತಗ ಟ್ರಾನ್ಸ್ಫರ್ ಆಗೈತಂತ. ಅದಕ್ಕೆ ಹೆಂಗೈತಿ ಏನು ನೋಡ್ಕೊಂಡಂಗೂ ಆಗತ್ತಾ, ನಿಮ್ಮನ್ನು ಮಾತಾಡ್ಸ್ದಂಗೂ ಆಗತ್ತಾ ಅಂತ ಹೇಳಿ ಬರಕತ್ತಿದ್ದ. ಏನು ವಿಕ್ರಮ್ ಅವನ? ಯವ್ವ, ನಾನಂತರೂ ಮನೆಗಿರಲ್ಲವ. ನೋಡಿ ಸೌಜನ್ಯ, ನಾ ಹೇಳೋದನ್ನು ನೀ ಕರೆಕ್ಟಾಗಿ ಕೇಳಿಸ್ಕೊ. ಈಗ ಅಲ್ಲಿ ಅವ್ರ ಸ್ವಂತ ಅತ್ತಿಗೆ, ಅವ್ರ ಸ್ವಾದರತ್ತಿಗೆ ಫೋನ್ ಮಾಡಿ ಹೇಳಿಲ್ಲ ಆತ ಬರ್ತೀನಿ ಅಂತಂದು. ನನಗೆ ಫೋನ್ ಮಾಡಿ ಹೇಳಿ, ಬರ್ತೀನಿ ಅತ್ತಿ ನಾನು, ನನಗೆ ಸೌಜನ್ಯಾಗ ಹೇಳು ಮನ್ಯಾಗಿರಕ, ಇಲ್ಲ ಅಂದ್ರೆ ಋತ್ವಿಕಿಗೆ ಹೇಳು, ನಾನು ಯಾರೋ ಒಬ್ಬರು ಕರ್ಕೊಂಡು ಹೋಗಿ ಎಲ್ಲ ಊರೆಲ್ಲ ತೋರ್ಸಕ ಅಂತ ಹೇಳಾನ. ಆ ಹುಡುಗ ಅಷ್ಟು ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡು ಫೋನ್ ಮಾಡಿ ಆರಾಮದಿರ ಅತ್ತಿ ಹಂಗೆ ಹಿಂಗಂತ ಕೇಳ್ತಾನಂದಾಗ ಒಂದು ಸ್ವಲ್ಪ ಸಮಾಧಾನವಾಗಿರೋದು ಕಲಿ ನೀನು. ಏನಾತ ದೊಡ್ಡದು, ನಿನಗೇನು ಮಾಡಕ್ಕೆ ಬರಲ್ಲಿಲ್ಲಿ. ಮಮ್ಮಿ ಹಂಗಲ್ಲ, ಆತನ ಮಕ್ಕದಾಗ ಒಂದು ನಗುನೂ ಇರಲ್ಲ. ಮಾವ ಆರಾಮದೀರ ಅಂದ್ರೆ ಹ್ಞೂ ಆರಾಮದೀನಿ ಅಂತಾದರೂ ಹೇಳ್ಬೇಕಾ? ನೀನು ಇಷ್ಟ ಒಂಥರ ವಿಚಿತ್ರ ಕ್ಯಾರೆಕ್ಟರ್ ಅದು. ನಂಗೆ ಆ ಕ್ಯಾರೆಕ್ಟರ್ ಜೊತೆಗೆ ಓಡಾಡು ಮಾಡು ಅಂದ್ರೆ ನನಗಾಗಲ್ಲ. ಬೇಕಾರ ನಿಹಾರಿಕಾ ಅಕ್ಕ ಅದಾಳಲ್ಲ, ಅಕ್ಕಿಗೆ ಹೇಳೋಣ, ಅಕ್ಕ ಬೇಕಾದ್ರೆ ಕರ್ಕೊಂಡು ಓಡಾಡ್ತಾಳ. ಅಲ್ಲ, ಹಂಗಿದ್ದಿದ್ರೆ ಆಕಿಗೆ ಹೇಳ್ತಿದ್ದ. ಬಹುಶಃ ಆಕೆಲ್ಲರೂ ಹೋಗ್ಯಾಳ ಏನ, ಅದಕ್ಕೆ ನಮಗೆ ಹೇಳೋಣ ಏನ. ತಡಿ ನೋಡೋಣ, ಬರಲಿ ಅವ. ಇವತ್ತು ಬರ್ತೀನಿ ಅಂದಾನ, ಎಷ್ಟೊತ್ತಿದ್ರು ಬರ್ತೀನಿ ಅತ್ತಿ ಅಂತ ಅಂದಾನ. ನೋಡೋಣ. ಗೀತಾ ಬಾ. ಸಂಗೀತಕ್ಕ ಅದು ಏನಿಲ್ಲವ, ನಮ್ಮ ಅಣ್ಣನ ಮಗ ಅದನ್ನಲ್ಲ ವಿಕ್ರಮ. ಹಾಂ ಅದನ್ನಲ್ಲ, ಹೇಳ ಸಂಗೀತಕ್ಕ ಏನಾತ? ಅವ ಡಾಕ್ಟರ್ಗಿರಿ ಓದ್ತಿದ್ ನೋಡು, ಮುಗಿತಂತ ಒಂದು. ಅಂದ್ರೆ ಇದ್ರಾಗ ನಮ್ಮ ರಾಯಚೂರು ಜಿಲ್ಲೆದಾಗನ ಇದ್ನಾವ ನಮ್ಮ ಅಣ್ಣನ ಊರ ಹತ್ರನ. ಈಗೇನೋ ನಮ್ಮೂರಿಗೆ ಆಗೈತಂತ ತಗ ಟ್ರಾನ್ಸ್ಫರ್. ಅದಕ್ಕೆ ನಮ್ಮೂರ ದವಾಖಾನಿಗೆ ಬರ್ತಾನಂತ ಈಗ ಡಾಕ್ಟ್ರಾಗಿ. ಅದಕ್ಕೆ ನಾನು ಅತ್ತಿ ನಿಮ್ಮ ಮನೆಗೆ ಇರ್ಬೋದನು ಅಂತ ಕೇಳ್ದ. ಹೌದಾ? ಹಾಂ, ನೀವೇನಂದ್ರಿ ಅದಕ್ಕೆ? ನಿನಗೆ ಗೊತ್ತಿಲ್ಲ ಅದೇನೈತ ಗೀತಾ. ಈಗ ಒಂದು ರೂಮ್ನಾಗ ನಾನು ನನ್ನ ಗಂಡ ಇರ್ತೀವ, ಇನ್ನೊಂದು ಕೋಣ್ಯಾಗ ಇವ ಇರ್ತಾನೆ, ಅವ ಮ್ಯಾಗಲ್ ಕೋಣ್ಯಾಗ ನನ್ನ ಮಗ ಇರ್ತಾನೆ ಪೃಥ್ವಿಕ್. ಈಕಿ ಇಲ್ಲಿ ಕೆಳಗೆ ನೀವಿದ್ರಲ್ಲ ಆ ಕೋಣ್ಯಾಗ ಇರ್ತಾಳೆ. ಅತ್ತಿ ಮಾವ ಹೊರಗೆ ಎಲ್ಲಾರ ಮಕ್ಕೋತಾರ, ಅಂಗಡಿ ಕಟ್ಟಿ ಮ್ಯಾಗ, ಇಲ್ಲ ಅಂತಂದ್ರೆ ಅಲ್ಲಿ ದಿವಾನ್ ಮ್ಯಾಗ ಮಕ್ಕೋತಿದ್ರಲ್ಲ ಅತ್ತಿ, ಅಲ್ಲಿ ಮಕ್ಕೋತಾರೆ. ಈಗ ಇವನ್ನೆಲ್ಲಿ ಮಲಗ್ಸೋನ್ ಬಂದ್ರೆ ಅವ ನೋಡಿದ್ರೆ ಬಾಡಿಗೆ ಅಲ್ಲಿ ಅಂದ್ಬಿಡು, ಅವ ಏನು ನಮ್ಮ ಊರಿಗೆ ನಮ್ಮ ಮನೆಗೆ ಬಂದಿರ್ತೀನಿ ಅನ್ಲಿಲ್ಲ. ಯಾವರ ಬಾಡಿಗೆ ಇದ್ರು ನೋಡಿಬಿಡತ್ತಿ ಅಂದ. ಯಾವ ಬಾಡಿಗೆ ನಮ್ಮೂರಾಗಂತವು ಅನುಕೂಲ ಇರೋವು. ಆಮೇಲೆ ನಾನು ಸ್ವಾದ್ರತ್ತಿ ಇದ್ದುಕೊಂಡು ಅವಂಗ ಮನೆಯಾಗಿಟ್ಟಗಳಿಲ್ಲ ಅಂದ್ರೆ ಹೌದಂತಾರ ನೀ ಯಾರ. ಅದಕ್ಕೆ ಅಣ್ಣನು ಫೋನ್ ಮಾಡಿ ಹೇಳ್ದ, ಹಿಂಗವ ಬರಕತ್ತಾನ ವಿಕ್ರಮ, ಮತ್ತು ಎಲ್ಲಿ ಏನು ನೋಡು ಒಂದಿಟ್ಟು ಅಂತಂದ. ಮತ್ತು ನೀನು ಮ್ಯಾಗ ಹೆಂಗೂ 2 ಕ್ವಾಣಿ ನೀವು ಬಂದರ್ಗೆ ಹೋದರ್ಗಂತ ಇಟ್ಟಿರಲ್ಲ, ಅದ್ರಾಗ ಒಂದು ಕ್ವಾಣ್ಯಾಗ ವಿಕ್ರಮ್ ಇರ್ತಾನ. ಹ್ಞೂ ಅಂತೀಯ? ಹೌದಾ ಅಕ್ಕ? ನಾನು ಹ್ಞೂ ಅಂತೀನವ, ನನಗೇನಿಲ್ಲ. ಒಂದು ಮಾತು ಇವ್ರನ್ನ ಕೇಳಲೆ. ಯವ್ವ, ಹೋಗಿ ಆ ಸಿಡಕ್ ಮುಚ್ಚಿ ಸಿಂಗಾರಪ್ಪನ ಇಟ್ಕೋತೀಯ ಮನ್ಯಾಗ, ಬೇಡ. ಏ ಸೌಜು, ಹಂಗ್ಯಾಕಂತೀಯ ಯವ್ವ? ಅವ ಒಂದಿಟ್ಟು ಮಾತು ಕಮ್ಮಿ, ಹಂಗೆ ಎಲ್ಲರಂಗೂ ಗಳಿಬಿಳಿ ಹಂಗೆ ಮಾತಾಡೋದಲ್ಲ. ಇವು 2 ನಮ್ಮ ಓದವ್ ನೋಡು, ಋತ್ವಿಕು ಅವರು ಭಾರಿ ಗಳಿಬಿಳಿ. ಎಲ್ಲ ಕುಂತಿರೋ ಗಿಡ, ನಿಂತಿರೋ ಕಲ್ಲು ಎಲ್ಲನೂ ಗಡಬಡ ಅಂತ ಮಾತಾಡ್ಸ್ಬಿಡ್ತಾರ. ಅವ ನಮ್ಮ ಅಣ್ಣನ ಮಗ ಒಂದಿಟ್ಟು ಬಿಗುವ. ನೀ ಅದಕ್ಕೆ ಹಂಗೆ ಅನ್ನೋದನ ನೀನು. ಅವ ಎಲ್ಲಿರ್ಬೇಕ? ಆಮೇಲೆ ಮನಿ ಅದವು ಹಿಂಗೆ ಇದ್ಕೊಂಡು ಅಡ್ಗಿನ ನಾನು ಕಟ್ಕಳಿಸ್ತೀನವ ಗೀತಾ, ನೀ ಅದ್ರದ್ದೇನು ತಲೆ ಕಿಶಬೇಡ ಅವಂಗ. ತಡಿ ಅದಾರ ಅಕ್ಕ, ಒಂದು ನಿಮಿಷ ಕರಿತೀನಿ ತಡಿ ನಿಮ್ಮ ಇದನ್ನ. ಅವ್ರಿಗೆ ಹೇಳ್ಬಿಡು ನಾನೇ ನಿಮ್ಮ ಮನೆ ಯಜಮಾನೆ, ಅತ್ತಿ ಮಾವರು ಅದಾರ, ಅವ್ರನ್ನೂ ಕರಿತೀನಿ. ನಾನೇನು ಹಿರಿತನ ಮಾಡ್ಲವ? ಲೇ ಸೌಜಿ, ನಿಂತಲ್ಲ, ಕರ್ಕೊಂಡು ಹೋಗು ನಿಮ್ಮ ಅಪ್ಪನೋ ಅಜ್ಜ ಅಮ್ಮನೋ. ಒಟ್ಟ ಹೇಳಾದ್ರ ಕಡೆನೇ ಗಮನ ಇರೋದಿಲ್ಲ, ನಿಂತು ಬಿಡುತ್ತೆ ಬಾಯಿ ತಕ್ಕೊಂಡು.
ಒಟ್ಟು ಬೈಯಾಕ ಕಾಯ್ತಿರ್ತೀಯಲ್ಲ, ಬಾರ ಯಾಕ ಕುಂದ್ರ ಬಾ. ಇರ್ಲಿ ಇರ್ಲಿ, ಇವತ್ತ ಬರ್ತೀನಿ ಅಂದನ, ಅದಕ್ಕೆ ಅವಂಗ ಇಷ್ಟ ಆಗದೆ ಏನ್ರ ಮಾಡೋಣ ಅಂತಂದು ಗುಲಾಬ್ ಜಾಮೂನ್ ಮಾಡಕತ್ತಿದ್ನ್ಯಾ. ಮತ್ತು ಹಿಂಗಂತಂದ್ರಲ್ಲ, ಅದಕ್ಕೆ ಕೇಳಿ ಹೋಗ್ಬಿಡೋಣ ಅಂತ ಬಂದೆ. ಮತ್ತೀಗ ನಿಂತ ಕಾಲಿನ ಮ್ಯಾಗ, ನಿಂತ ಮೆಟ್ಟಕ್ಕಿನ ಮ್ಯಾಗ ಅಂದ್ರೆ ಇವರು ಸೋಬಾನ್ರ ಮನೆ ಇತ್ತಲ್ಲ, ಸೋಬಾನ್ರ ಮನ್ಯಾಗ ಮ್ಯಾಗ ಮನಿನ ಕಟ್ಸ್ಯಾರ, ದೊಡ್ಡ ಮನಿ ಇರ್ತದ 2 ಬೆಡ್ರೂಮಿಂದ. ಅದು ಇವ್ನ ಹೆಂಗೆ ಪುರೋಟ ಆಗತ್ತ, ಹೌದಿಲ್ಲ? ಯಪ್ಪ ಭಗವಂತ, ಏನವ ಕರೆದಂತಲ್ಲ ಸಂಗೀತ ಗೀತಾ. ಅದು ರೀ ಮಾವರ, ತಡ್ರಿ ಅತ್ತೆಯರು ಬರ್ಲಿ ಇವರು ಬರ್ಲಿ, ಮತ್ತೆ ಕ್ಯಾಡೆಟ್ ಸರಿ ಹೇಳಿ. ಏನಾತ ಬರ್ರಿ ಎತ್ಗಿಮ್ಮ. ಯಮ್ಮ ನೀನರ ಹೇಳ್ಬೇ, ಆ ಸಿಡುಕ್ ಮೋತಿ ಸಿಂಗಾರಪ್ಪನ ನಮ್ಮ ಮನ್ಯಾಗ ಇಟ್ಕೊಳ್ಳೋದು ಬ್ಯಾಡ ಅಂತಂದು. ಯಾರ ಯವ್ವ ಸಿಡುಕ್ ಮೋತಿ ಸಿಂಗಾರಪ್ಪ? ಏನ್ ಮಾತಾಡಕತ್ತೀರಿ? ಏನು ಅರ್ಥನ ಆಗಲ್ದಲ್ಲ. ಏನು ಯಾರ ಹುಡುಗಿ? ಗೀತಾ ಏನು? ಅಯ್ಯೋ ಅತ್ತಿಯಾರ, ನಾ ಹೇಳ್ತೀನಿ ನೋಡ್ರಿ. ಆಕಿದ ಹಂಗ ಆತ ನಮ್ಮ ಅಣ್ಣನ ಮಗ ಅದನಲ್ರಿ ವಿಕ್ರಮ, ಡಾಕ್ಟರ್ ಆಗ್ಯಾನ ನೋಡ್ರಿ. ಅವಂಗ ನಮ್ಮೂರಿಗೆ ಟ್ರಾನ್ಸ್ಫರ್ ಮಾಡ್ಯಾರಂತ್ರಿ. ಅದಕ್ಕೆ ನಮ್ಮ ಮನ್ಯಾಗ ಜಾಗ ಇಲ್ಲಲ್ಲ, ಅಲ್ಲಿ ಸಾಣದಾಗತ್ ಮನಿ, ಇಲ್ಲಿ ಮ್ಯಾಗೆ 2 ರೂಮ್ ಅದಾವಲ್ಲ ಖಾಲಿ ಅಂತ ನಾನು ಕೇಳಕ್ ಬನ್ನಿ. ಗೀತಾ ಏನಂದ್ಲ, ಅತ್ತಿಯಾರ ಅದಾರ, ಮಾವರ ಅದಾರ, ಇವರು ಅದಾರ, ಕೇಳ್ರಿ ಅಂತಂದ್ಲ. ಅದಕ್ಕೆ ನಾನಂದೆ, ಈಕಿಗೆ ಅತ್ತನ ವಿಕ್ರಮನ್ ನೋಡಿ ಆಗುದಿಲ್ಲ, ಗದ್ದುಗುಟ್ಟು ನಡಕ್ತಾಳ. ಅದಕ್ಕೆ ಹಂಗಂತಾಳ. ಅತ್ತಿಯಾರ ಮತ್ತ ನಮ್ಮ ಅಣ್ಣನ ಮಗ ಬರಕತ್ತಿದ್ದೇನ್ರಿ. ಮತ್ತ ಏನಂತೀಯಪ್ಪ ರಮೇಶ? ಅದು ಅಲ್ರಿ, ಮನ್ಯಾಗ ನಿಮ್ಮ ಮನ್ಯಾಗೂ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ಅದಾಳ, ನಮ್ಮ ಮನ್ಯಾಗೂ ಅದಾಳ ನೋಡ್ರಿ ಎತ್ಗಿಮ್ಮ. ಎಲ್ಲರೂ ಇಲ್ಲೇ ಬೇಕಾ ರೂಮ್ಗೆ ಮಾಡಿಕೊಡು ನನ್ರಿ. ನೀ ಸುಮ್ಮನಿರು ರಮೇಶ, ನಿನಗೆ ಗೊತ್ತಾಗೋದಿಲ್ಲ. ಆ ಹುಡುಗ ಚಲೋ ಅದನ್ನ ನಾನು ನೋಡೀನಿ. ನೀವು ಒಂದಿಟ್ಟು ಸುಮ್ಮಿರು. ಬಾ ಅನ್ನವ ಇರ್ಲಿ ಮ್ಯಾಗ, ಅದ್ರಾಗ ಏನೈತಿ? ಹುಡುಗ ಬೇಷ್ ಐತದ, ನಿಮ್ಮ ಅಣ್ಣ ಇದ್ದಂಗಿಲ್ ತಗೋ, ಕಾಳಲ್ಲವ, ಚಲೋ ಅದನ್ ಹುಡುಗ. ಬಾ ಅನ್ನ ನೀ ಏನಂತೀಯ ಗೀತಾ? ಬರ್ಲೆಕ್ಕ, ಅದ್ರಾಗ ಏನೈತಿ? ತಪ್ಪೇನೈತಿ? ಬರ್ಲಿ ತಗೋ, ಮ್ಯಾಗದ ರೂಮು ನೀ ಕೇಳ್ತಿದ್ದಿ. ಇರ್ಲಿ. ಅಂದಂಗ ನಿಹಾರಿಕನೂ ಇಲ್ಲ, ಪೃಥ್ವಿನೂ ಇಲ್ಲನ? ಇಲ್ಲ, ಅವ ಸಾಲಿಯಾಗಿದ್ದ ಏನ ಅದು ಟ್ರಿಪ್ ಅಂತಂದು ಗೋವಾಕ್ ಹೋಗ್ಯಾನ. ಈಕಿ ಆಕಿ ಗೆಳತಿದೇನ ಎಂಗೇಜ್ಮೆಂಟ್ ಐತೆ ಅಂತಂದು ಈಕಿ ಹೋಗ್ಯಾಳ. ಹಂಗಾಗಿ ಇಬ್ರು ಇಲ್ಲ ಅವ್ರು. ಅದಕ್ಕೆ ಅವ ಫೋನ್ ಮಾಡಿದ್ನ. ಇನ್ನೊಂದು ವಿಷಯ ಹೇಳಕ ಮಾಡ್ತೀನಿ ನೋಡು. ಈಕಿದಳನ ಏನು ಋತ್ವಿಕದನ? ಋತು ಐತನ ಮನ್ಯಾಗ? ಇಲ್ಲಕ್ಕ, ಅವನು ಅವ್ರ ಅಣ್ಣನ ಜೊತೆಗೆ ಹೋಗಿಲ್ಲನ ಟ್ರಿಪ್ಪಿಗೆ ಅಂತಂದು. ಅವನು ಇಲ್ಲ ಮನ್ಯಾಗ, ಈಗ ಬೇಕಾದಳ. ಅದಕ್ಕೆ ಕೇನ್ಯ ಅದ ಅವಂಗ ಊರ್ ತೋರ್ಸಕ ಮತ್ತೆ ದವಾಖಾನೆ ಎಲ್ಲೈತಿ ಏನು ತೋರ್ಸಕ ಯಾರು ಒಬ್ರಿದ್ರು ಹೇಳಕ್ಕ ಅನ್ನ. ಮತ್ತೆ ಇವ್ರಿಬ್ರು ಹಿಂಗಪ್ಪ ಅನ್ಯ. ನಾನು ಹಿಂಗೆ ಫೋನ್ ಮಾಡಂದಿದ್ದೆ, ಫೋನ್ ಮಾಡಿದ್ನ ಆತ. ಫೋನ್ ಮಾಡಿದ್ನಕ್ಕ. ಅದ ಅನ್ಕೊಂಡ್ ನಾನು ನಿನಗ್ ಬಿಟ್ಟು ನನಗೆ ಮಾಡ್ಯಾನ ಅಂತಂದು ಅದ ಅಂದ. ಸೌಜನ್ಯಾಗ ಒಂಚೂರು ಹೇಳ, ನಂಗೆ ತೋರ್ಸನ್ನ ಅತ್ತಿಯನ್ನ. ಆಯ್ತಾಳಪ್ಪ ಅನ್ಯಾನು. ನಾನ ಹೇಳ್ದೆ, ಹೇಳಪ್ಪ ಒಂಚೂರು ಆಕಿಗೆನ ಅಂದ್ರೆ ಮನಿ ವಿಷಯನೂ ಮಾತಾಡ್ಲಿಲ್ಲ ಕಾಣತ್, ಹೌದಿಲ್ಲವ? ಇಲ್ಲ ಮನಿದೇನು ಮಾತಾಡ್ಲಿಲ್ಲ, ಅದಷ್ಟ ಮಾತಾಡ್ದ. ನಾನ ಹೇಳಿದ್ದೆ ಹಿಂಗಿಷ್ಟ ಹೇಳ, ನಾ ಹೋಗಿ ಹೇಳ್ತೀನಿ ಮನಿದು, ನೀ ಹೇಳಿದ್ರಿ ಏನಂತಾರ ಅಂತಂದು. ಬರ್ತಾನ, ಇನ್ನೇನು ಬರ್ತಾನ. ನೋಡ್ರಿ ಎಷ್ಟು ಮಳ್ಳದಾಳ. ಬಂದ್ ಕೂಡಲೇನ ನಿಮ್ಮ ಅಣ್ಣನ ಮಗ ಫೋನ್ ಮಾಡಿದ್ದ ಯಕ್ಕ ಅಂದಿದ್ರ ಈಕಿ ಬಾಯಿ ಏನು ಬಂದಕ್ಕಿತ್ತಾನ. ಹೆಸ್ತ ಇತ್ಲದಾಗ ಬೀಳ್ತಿತ್ತ ನಂಗೆ ಮಾಡ್ತಾಳ. ನೋಡ್ರಿ ಎಷ್ಟು ಚಂದ. ಈಗ ನಾ ಹೇಳಿದ್ಮ್ಯಾಗ ಹೆಂಗೆ ಹೇಳ್ತಾಳ. ಹಿಂಗಾರಿ ನಮ್ಮರ ಅಂತೀರಲ್ಲ ಒಳಗ. ಆತು ಸೌಜು, ನೀನು ನಿಮ್ಮ ಮಾಮ ಬಂತಂದ್ರೆ ಒಂಚೂರು ಕರ್ಕೊಂಡು ಊರು ಪಾರ ತೋರ್ಸ ಇವ, ಪುಣ್ಯ ಬರುತ್ತೆ. ನಾನು ಅವ ಬರ್ತಾನಂತಂದು ಗುಲಾಬ್ ಜಾಮೂನ್ ಮಾಡಕತ್ತೀನಿ. ನಿಂಗೂ ಕೊಟ್ಟು ಕಳಿಸ್ತೀನಿ. ಕೊಟ್ಟು ಕಳಿಸ್ತೀನಿ. ಅತ್ತಿಯರ್ಗೂ ಭಾಳ ಇಷ್ಟ ಅಲ್ಲ. ಅತ್ತಿಯರ ಇರ್ಲಿ, ಹೌದಿಲ್ರಿ? ಇನ್ನೊಮ್ಮೆ ಕೇಳಕತ್ತೀನಿ ಮತ್ತೆ. ಇಂಥವು ಹಗಣ ಮಾಡೋದು, ಇಂಥವು ಚುಚ್ಚಿ ಮಾತಾಡೋದು ಬಿಟ್ಟು, ಕೊಂಕ್ ಮಾತಾಡೋದು ಬಿಟ್ರ ಎಲ್ಲಾರು ಚಂದಾಗ ಒಗ್ಗಟ್ಟಾಗಿ ಇರ್ಬೋದು. ನಿನ್ನ ಬುದ್ಧಿಯಲ್ಲಿ ಸರಿ ಹೋಗ್ತತಿ, ಅದು ಸರಿ ಹೋಗೋದಿಲ್ಲ. ಅದು ಏನು ಹೋಗು ಸಾಕು, ಶಾಣೆಕೆತ್ತಿದ್ದಿ. ತಿರುಗಿ ಮೊಮ್ಮಕ್ಕಳು ಬರೋ ವಯಸ್ಸಾದ್ರೂ ಕೊಂಕ್ ಮಾತಾಡೋದು, ಎಲ್ಲಿ ಬೇರೆದ್ರಿಗೆ ಹಾಶ್ ಮಾತಾಡೋದು ಬಿಡ್ಬಾರ್ದು ನೀನು. ಮಾವ ಅತ್ತಿ ಮಾತಾಡ್ದಂಗೆ ಮಾಡ್ತಾರ ನೋಡು. ಹ್ಞೂ ರೀ ಮಾವರ, ಆತವ್ರಿ, ಬರ್ತೀನಿ. ಗೀತಾ ಒಂದಿಟ್ಟು ವ್ಯವಸ್ಥೆ ಮಾಡ, ಪುಣ್ಯ ಬರುತ್ತೆ. ಆ ರೂಮ್ನಾಗ ಯಾವುದೋ ಒಂದು ಹಳೇದು ದಿವಾನ್ ಹಾಕಿರಿ ಅನ್ಸುತ್ತಲ್ಲ, ಅದ್ರ ಮ್ಯಾಗ ಒಂದು ಹಾಸಿಗೆ ಗೀಸ್ಕಿನ ಕೊಟ್ಟು ಕಳಿಸ್ತೀನಿ ಬೇಕಾರೆ. ಅಯ್ಯಯ್ಯೋ ಸಂಗೀತಕ್ಕ ಬೇಡ, ನಿಮ್ಮ ಮನ್ಯಾಗ ತಗೊಂಡಿದ್ದವು ಮತ್ತು ನಮ್ಮ ಮನೆಗೂ ಬರ್ತಾವು, ಬೇಡ. ಒಂದು ಕೆಲಸ ಮಾಡ್ರಿ, ಬಿಲ್ಗೆ ಬಂದ್ಬಿಡ್ಲಿ ಡೈರೆಕ್ಟ್. ಅಲ್ಲಿ ಮ್ಯಾಗೆಲ್ಲ ಅದಾವ್ರಿ, ಒಂದು ಬೆಡ್ ಐತಿ, ಒಂದು ಚೇರ್ ಐತಿ, ಒಂದು ಟೇಬಲ್ ಬೇಕಾರೆ ಅತ್ತಾಗ ಎದಕ್ಕಾರ ಕುಂದ್ರಕ್ ನಿಂದ್ರಕ. ಇನ್ನೊಂದು ಸ್ಟೋರ್ ರೂಮ್ನಾಗ ಐತಿ, ಅದನ್ನ ಬೇಕಾದ್ರೆ ಮ್ಯಾಗ ಕಳಿಸ್ತೀನಿ. ಇನ್ನೊಂದು ರೂಮ್ನಾಗ ಐತಿ ಅಲ್ಲೇ ಮ್ಯಾಗ, ಆತ ತೊಗೊಂಡು ಹಾಕೋತಾನ ತಗೋ. ಎಲ್ಲ ವ್ಯವಸ್ಥೆನೂ ಐತವ ಆ ರೂಮ್ನಾಗ. ನಿಮ್ಮ ಮನೆ ನೀನು ಹಾಸಿಗೆ ಬೇಡ, ನಮ್ಮ ಮನೆಯಿಂದ ಒಂದು ಕೊಡ್ತೀನಿ. ನಿಮ್ಮ ಮನ್ಯಾಗ ತಗೊಂಡಿದ್ದವು ಅದಕ್ಕೆ. ಆತಾಳವ
ನಮ್ಮನೆ ತಗೊಂಡಿದವು ನಿಮ್ಮನೆ ನಂಗೆ ನಮ್ಮನೆ ಗಾಳಿ ಬೆಳಕು ಇಲ್ಲ ಅದಕ್ಕೆ ಮುಗ್ಸಾಗಿ ತಗೊಂಡಕ್ಕೋ ಮತ್ತೆ ಏನು ಮಾಡಬೇಕು ನಿಮ್ಮನೆ ನಂಗೆ ನಮ್ಮನೆಗೂ ವಾಸಿನ ಮಿಷಿನ್ ಇದ್ದಿತ್ತಂದಿದ್ರೆ ನಾನು ಓಸು ಹಾಸಿಗೆ ತೊಗೊಂಡು ದಿನ ಒಗದೊಗದು ಇಡ್ತಿದ್ದೆ ಏನು ಮಾಡೋಕ್ಕಲ್ಲ ಬಿಸಿಲಿಗೆ ಒಣಾಕಕ್ಕೂ ಜಾಗಿಲ್ಲಲ್ಲವ ನಿಮ್ಮನೆ ಹಂಗೆ ನಮ್ಮನೆ ತೆರೆಸ್ ಹಲ್ಲೋಡು ಕಾಂಕ್ರೀಟಿಂದಲ್ಲ ಏನು ಮಾಡ್ತಿದ್ದಿ ನಮ್ಮನೆ ಏಟ ಮಾಡಿದ್ರು ಹಂಚಿಂದು ಅದ್ರ ಮ್ಯಾಗ ಏನು ಒಣಾಕಕ್ಕೂ ಆಗಲ್ಲ ಏನಿಲ್ಲ ಏನ ನಮ್ಮ ಕೈಲಿ ಆದಷ್ಟು ಮಾಡ್ತೀವಿ ಆಯ್ತು ಬರ್ತದ ಹುಡುಗ ಕಳಿಸ್ತೀನಿ